ಶನಿವಾರ ಮತ್ತು ಭಾನುವಾರ ಬಂದರೆ ನಮ್ಮ ಮನೇಲಿ ಇಂಡಿಯನ್ ಬ್ರೇಕ್ಫಾಸ್ಟು ಫಿಕ್ಸು. ಮಕ್ಕಳು ಕೇಳ್ತಾರೆ ಇವತ್ತು ಇಡ್ಲಿನ, ದೋಸೆನ, ಇಲ್ಲಾಂದ್ರೆ ಮಂಡಕ್ಕಿನ ಅಂತ ಬೇರೆ ಬೇರೆ ಆಪ್ಷನ್ ಕೇಳ್ತಾರೆ. ಸೊ ಇವತ್ತಿನ ನಮ್ಮ ಮೆನ್ಯು ಇಡ್ಲಿ ಮತ್ತು ಶೇಂಗಾ ಚಟ್ನಿ. ತುಂಬ ಬೆಸ್ಟ್ ಕಾಂಬಿನೇಷನ್ ಇದು. ಸೊ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಫಸ್ಟಿಗೆ ಒಂದು ಬಾಣಲೆ ಬಿಸಿ ಮಾಡಿಕೊಂಡು ಅದರಲ್ಲಿ ಶೇಂಗಾನ ಹಾಕ್ಕೋಬೇಕು. ಶೇಂಗಾ ಅಂದರೆ ಕಡಲೆಕಾಯಿ ಬೀಜ. ಸೊ ಅದನ್ನು ನೀಟಾಗಿ ಹುರ್ಕೊಳ್ಬೇಕು. ಈ ಥರ ಸಿಪ್ಪೆಲ್ಲ ಬಿಟ್ಕೊಳ್ಳೋವರೆಗೂ ಹುರ್ಕೊಳ್ಬೇಕು. ಶೇಂಗಾ ನೀಟಾಗಿ ಹುರಿಯೋದು ತುಂಬ ಇಂಪಾರ್ಟೆಂಟ್. ಅದು ಹಸಿ ವಾಸನೆ ಇದ್ದರೆ ಫುಲ್ ಶೇಂಗಾ ಚಟ್ನಿದು ಫ್ಲೇವರು ಕೆಟ್ಟೋಗುತ್ತೆ. ಸೊ ಅದನ್ನು ನೀಟಾಗಿ ಈ ಥರ ಸಿಪ್ಪೆ ಒಂದು ಸ್ವಲ್ಪ ಕಪ್ ಆಗೋವರೆಗೂ ಹುರ್ಕೊಳ್ಬೇಕು. ಮೊದಲೇ ನೀವು ಬೇಗ ಆಗಬೇಕಂದ್ರೆ ಶೇಂಗಾನ ಮೊದಲೇ ಹಿಂದಿನ ದಿವಸನೇ ಬೇಕಾದರೆ ಹುರಿದಿಟ್ಕೊಳ್ಬೋದು. ಇಲ್ಲಾಂದರೆ ನಾನು ಬ್ಯುಸಿ ಮಾರ್ನಿಂಗ್ಸಿಗೆ ಏನು ಮಾಡ್ತೀನಿ, ಈ ರೀತಿ ಹುರಿದಿರೋ ರೋಸ್ಟೆಡು ಪೀನಟ್ಸೇ ಸಿಗತ್ತೆ ಕಾಸ್ಕೋ ಅಲ್ಲಿ, ಅದನ್ನು ನಾನು ತಂದಿಟ್ಕೊಂಡಿರ್ತೀನಿ. ಸೊ ಅದನ್ನು ಯೂಸ್ ಮಾಡ್ತೀನಿ. ನೆಕ್ಸ್ಟು ಒಂದು ಬಾಣಲೆಗೆ ನಾವು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ನಾನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಅದಕ್ಕೆ ಉದ್ದಿನಬೇಳೆ ಹಾಕಿಬಿಟ್ಟು ನೀಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಅದು ಆದಮೇಲೆ ಒಂದು ಚಿಕ್ಕ ಈರುಳ್ಳಿ, ಒಂದು ಸ್ವಲ್ಪ ಬೆಳ್ಳುಳ್ಳಿ, 1 ಇಂಚು ಶುಂಠಿ. ಬೆಳ್ಳುಳ್ಳಿ ನೀವು ಒಂದು 4-5 ಹೆಸಳು ಹಾಕ್ಕೊಳ್ಬೋದು. ಆಮೇಲೆ ಇಲ್ಲಿ ನಾನು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ನಿಮ್ಗೆ ಇನ್ನೂ ಸ್ಪೈಸಿ ಬೇಕಂದರೆ ನೀವು ಹಸಿಮೆಣಸನ್ನು ಹಾಕ್ಕೊಳ್ಬೋದು. ಇಲ್ಲ ಅಂದ್ರೆ ಅದರ ಜೊತೆಗೇ ಗುಂಟೂರು ಮೆಣಸು ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಹುರ್ಕೊಳ್ಬೇಕು. ಜಾಸ್ತಿ ಉದ್ದಿನಬೇಳೆ ನೀಟಾಗಿ ಹುರಿದ್ರೆ ಸಾಕು, ಉಳಿದಿದ್ದೆಲ್ಲ ಸ್ವಲ್ಪ ಬಾಡಿದ್ರೆ ಸಾಕು. ಜಾಸ್ತಿ ಈ ಥರ ಕೆಂಪಗೆ ಹುರಿಬೇಕನ್ನೋದೇನು ಇಲ್ಲ. ಸೊ ಟೊಮೆಟೊನೂ ಅಷ್ಟೇ ಒಂದು ಸ್ವಲ್ಪ ಹಾಕಿಬಿಟ್ಟು ನೀಟಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾವು ಕಡಲೆಕಾಯಿ ಬೀಜನ ಸೇರಿಸ್ಕೊಳ್ಬೇಕು. ಇದನ್ನು ಬೇಕಾದರೆ ಹೀಗೆ ಒಂದು ಸ್ವಲ್ಪ ಹುರಿದು ಪುಡಿ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ನೀವೆಲ್ಲ ಮಿಶ್ರಣವನ್ನು ಏನು ಮಾಡ್ಕೊಂಡಿದ್ವಲ್ಲ ಹುರಿದಿಟ್ಕೊಂಡಿರೋದು ಅದನ್ನು ಇದಕ್ಕೆ ಸೇರಿಸ್ಕೊಂಡು ಒಟ್ಟಿಗೆನೂ ರುಬ್ಕೊಳ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು. ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಳ್ಳೆ ಘಮ ಬರುತ್ತೆ ಇದು ಹಾಕಿದ್ರೆ. ಆಮೇಲೆ 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನಾನು ನೆನೆ ಹಾಕಿಟ್ಕೊಂಡಿದ್ದೆ, ಅದನ್ನು ಇದಕ್ಕೆ ಸೇರಿಸ್ತೀನಿ. ಅಷ್ಟೇ. ಇಲ್ಲಿ ಮಿಕ್ಸರ್ ಜಾರನ್ನು ಮುಚ್ಚಿಬಿಟ್ಟು ಇದನ್ನು ಪಟ್ಪಟ ಅಂತ ಗರ್ರ ಅಂತ ರುಬ್ಕೊಂಡು ಬಿಡೋದು. ಮುಂದೆ ಇದು ಒಗ್ಗರಣೆ ಕೊಡೋ ಅಂತ. ಇದಕ್ಕೆ ಒಂದು ಸ್ವಲ್ಪ ನಾನು ಕೊಬ್ಬರಿ ಎಣ್ಣೆ ಹಾಕಿದ್ದೆ. ಆಮೇಲೆ ಸ್ವಲ್ಪ ಸಾಸಿವೆಯನ್ನು ಹಾಕಿ ಸಾಸಿವೆ ಚಟ ಅನ್ನೋವರೆಗೂ ವೇಟ್ ಮಾಡಬೇಕು. ಆಮೇಲೆ ಸ್ವಲ್ಪ ಜೀರಿಗೆ ಹಾಕಬೇಕು. ಜೀರಿಗೆ ನಂತರ ಒಂದು ಸ್ವಲ್ಪ ಹಿಂಗು ಹಾಕಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಸ್ಟೆಪ್ಪು ಕಂಪ್ಲೀಟ್ಲಿ ಆಪ್ಷನಲ್ಲು. ಇಲ್ಲಿ ನಾನು ಇದಕ್ಕೆ ತೆಳ್ಳಗಾಗಿರೋ ಅಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಈ ಉಳ್ಳಾಗಡ್ಡಿ ಹಾಕೋದ್ರಿಂದ ಒಂದು ಸ್ವಲ್ಪ ನಮಗೆ ಇದರದ್ದು ಫ್ಲೇವರ್ ಇಷ್ಟ ಆಗುತ್ತೆ. ಚಟ್ನಿ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ನಮಗೆ ತುಂಬ ಇಷ್ಟ ಆಗುತ್ತೆ. ಕೆಲವರು ಈರುಳ್ಳಿಯನ್ನು ಇಷ್ಟಪಡಲ್ಲ, ಅಂಥವ್ರು ಈ ಸ್ಟೆಪ್ಪನ್ನು ಸ್ಕಿಪ್ ಮಾಡ್ಬೋದು. ಆಮೇಲೆ ಒಗ್ಗರಣೆನೂ ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು. ಇದೇನು ರುಬ್ಬಿರ್ತಿರಲ್ಲ ಇದನ್ನು ಹಾಗೆ ದೋಸೆ ಜೊತೆ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನಾನು ಇಡ್ಲಿಗೆ ಮಾಡ್ತಿರೋದ್ರಿಂದ ನನಗೆ ಇಷ್ಟು ದಪ್ಪ ಚಟ್ನಿ ಬೇಡ. ಅದಕ್ಕೆ ನಾನು ಇದನ್ನು ಬಾಣಲೆಗೆ ಹಾಕಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ನಾನು ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತೀನಿ. ಮತ್ತು ಈರುಳ್ಳಿ ಎಲ್ಲ ಹುರಿದಾದ್ಮೇಲೆ ಒಗ್ಗರಣೆ ಕೊಟ್ಟಾದಮೇಲೆ ನೀವು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು. ಇದಕ್ಕೆ ಮತ್ತೆ ಕುದಿಸ್ಬೇಕನ್ನೋದು ಏನೂ ಇಲ್ಲ. ಯಾಕಂದರೆ ಎಲ್ಲ ಹುರಿದಿರೋದ್ರೆ ಹಾಕಿರೋದ್ರಿಂದ ಅದಕ್ಕೆ ಮತ್ತೆ ಕುದಿಸಿ ತಿನ್ನಬೇಕನ್ನೋದು ಅವಶ್ಯಕತೆ ಇರಲ್ಲ. ಸೊ ನನಗೆ ಈ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಅನ್ನಿಸ್ತು. ಇಲ್ಲಿ ನೋಡಿ, ಬಿಸಿ ಇಡ್ಲಿ ರೆಡಿ. ಈ ಇಡ್ಲಿ ಪಾತ್ರೆನ ನಾನು ಇಂಡಿಯಾದಿಂದ ತರಿಸಿದ್ದು ಅಮೆಝಾನಲ್ಲಿ. ಅದರ ಲಿಂಕ್ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ತುಪ್ಪ ಸವರಿ ಇಡ್ಲಿ ಹಿಟ್ಟು ಹಾಕೋದ್ರಿಂದ ಇಡ್ಲಿ ನೀಟಾಗಿ ಬರುತ್ತೆ. ಆಮೇಲೆ ಇದು ತುಂಬ ಸಾಫ್ಟಾಗಿತ್ತು, ಮಲ್ಲಿಗೆ ಹೂ ಥರ ಆಗಿತ್ತು ಈ ಇಡ್ಲಿ. ಈ ಇಡ್ಲಿ ಪಾತ್ರೆಯಲ್ಲಿ 3 ಪ್ಲೇಟ್ ಇದೆ. 1 ಪ್ಲೇಟಲ್ಲಿ 4 ಇಡ್ಲಿ ಆಗುತ್ತೆ. ಸೊ 1 ಟೈಮಿಗೆ 12 ಇಡ್ಲಿ ಆಗುತ್ತೆ. ಪಾತ್ರೆ ಚಿಕ್ಕದಿರೋದ್ರಿಂದ ಬೇಗ ಆಗುತ್ತೆ. 5 ನಿಮಿಷದಲ್ಲೆಲ್ಲ ಇಡ್ಲಿ ಬೆಂದೋಗ್ಬಿಡತ್ತೆ. ಅದಕ್ಕೆ ನಾನು 2-3 ಸಲ ಮಾಡ್ಕೊಳ್ಳೋದು ಕಷ್ಟ ಆಗಲ್ಲ ನನಗೆ. ಇಡ್ಲಿ ನಮ್ಮ ಸೌತ್ ಇಂಡಿಯನ್ದವರಿಗೆ ಒಂದು ದೊಡ್ಡ ಬ್ಲೆಸ್ಸಿಂಗು. ಇದು ಫರ್ಮೆಂಟೆಡ್ ಫುಡ್ ಆಗಿರೋದ್ರಿಂದ, ಅಂದರೆ ಇದನ್ನು ಹುಳಿ ಬರ್ಸಿರೋದ್ರಿಂದ ಇದರಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಸ್ ಇರುತ್ತೆ. ಹೊಟ್ಟೆಗೆ ತುಂಬ ಇಂಪಾರ್ಟೆಂಟ್ ಇದು. ಆಮೇಲೆ ಇದಕ್ಕೆ ಪ್ರೋಟೀನ್ ಬೇಕಲ್ವ, ಶೇಂಗಾದಲ್ಲಿ ತುಂಬ ಚೆನ್ನಾಗಿರೋ ಪ್ರೋಟೀನ್ ಸಿಗುತ್ತೆ. ಸೊ ಇದೆರಡು ಬೆಸ್ಟ್ ಕಾಂಬಿನೇಷನು. ನಿಮ್ಮ ಹೊಟ್ಟೆ ನಿಮಗೆ ಥ್ಯಾಂಕ್ ಯು ಹೇಳುತ್ತೆ ಇದು ತಿಂದರೆ. ಸೊ ಈ ರೀತಿ ಇಡ್ಲಿಗೆ ಕಾಂಬಿನೇಷನ್ ಆಗಿರೋ ಶೇಂಗಾ ಚಟ್ನಿ ನೀವು ಮಾಡಿ ತಿಂದು ನೋಡಿ. ಒನ್ ಮೋರ್ ಅಂತ ಇಡ್ಲಿ ತಿಂತಾನೆ ಇರಬೇಕಾಗತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ.
ಹೊಟ್ಟೆ ತುಂಬಿದ್ರೂ ಮನಸ್ಸು ತುಂಬಲ್ಲ. ಸೊ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ.